ಭಗವಂತ ತಿಳ್ಕೊಂಡ. ಇನ್ನು ಆ ಒಬ್ಬ ಮಾಳಿಂಗರನ ಸಲುವಾಗಿ ಎಲ್ಲ ಲೋಕದ ಪರಿಚಯ ಎಲ್ಲ ನಾನು ಹಾಳು ಮಾಡಬೇಕಾಗ್ತದಲ್ಲ, ಅದಕ್ಕೆ ಹೋದ್ರೆ ಹೋಗಪ್ಪ, ಆ ಮಾಳಿಂಗರಿಗೆ ಜಯ ಆಗಲಿ, ಹಾಲು ಮತ್ತು ಕೀರ್ತಿ ಮರ್ತಿ ಲೋಕ ಬೆಳಗಲಿ ಅಂತ ಹೇಳಿಬಿಟ್ಟ. ತ್ರಿಲೋಕೆ ಸಮತಾಲಯಕ್ಕೆ ಸಮೂರ್ಲೀಕನ ದಿತ್ತೆ ಸಚ್ಚಿದಾನಂದ ರೂಪಿ ಶಿವಾಯ ಬ್ರಹ್ಮಣೇ ನಮಃ. ಸರ್ವಪ್ರಥಮದಲ್ಲಿ ನನ್ನ ಆರಾಧ್ಯ ಕುಲದೇವ ಕುಲಗುರುವಾದಂಥ ಆತ ಕಾಳಭೈರೇಶ್ವರ ಸೊನ್ನಾರ ಸಿದ್ಧನ ಕರ್ಪೂರ ಗದ್ದಿಗೆಗೆ ನಾನು ಕೋಟಿ ಕೋಟಿ ಶರಣೆಂದ ನಮಿಸಿ, ನನ್ನ ಆರಾಧ್ಯ ಗುರು ಬಹುಖಂಡದಲ್ಲಿ ಧರ್ಮವನ್ನು ಸ್ಥಾಪಿಸಿ, ದುಷ್ಟರನ್ನು ಸಂಹರಿಸಿ, ಶಿಷ್ಟರನ್ನು ರಕ್ಷಿಸಿ, ಅಲ್ಲದವಗಡ ದೇವರ, ಶಿವಮಿಘಾತಕ ದೇವರ, ಜೀವ ಮುನುಗು ದೇವರ, ಗಾರುಡಿಗೆ ದೇವರ, ಗಾಜಿಕೋರ ದೇವರ, ಶಿವಸಿದ್ಧ ಲಿಂಗಬೀರೇಶ್ವರ, ಆತ ಪರಶಿವನ ಉರಿನೇತ್ರದಲ್ಲಿ ಜನಿಸಿ ಹಲವಾರು ಅವತಾರವನ್ನು ತಾಳಿ ವೀರಭದ್ರನ ರೂಪವಾಗಿ ಭೂಖಂಡದಲ್ಲಿ ಇರುವಂಥ ಸರ್ವ ದುಷ್ಟರನ್ನು ಸಂಹರಿಸಿ 84 ಲಕ್ಷ ಜೀವಪ್ರಾಣಿಗೆಲ್ಲ ಅನ್ನ ಬೀರನಿಸ್ಕೊಂಡಂಥ ಪ್ರಥಮದ ಸತ್ಯಯುಗದ ಕಾಲದಲ್ಲಿ ಹಲ ಶತಶತಮಾನಗಳದಿಂದ ಗುರು ನನ್ನ ತಾಯಿ ಸರಸ್ವತಿ ರೂಪನಾದಂಥ ಶಿವರಾಮದೇವಿ, ಚತುರ್ಮುಖ ಬ್ರಹ್ಮದ ದೇವನಂಥ ಸ್ವರೂಪಿ ಆಕಾಶ ಬ್ರಹ್ಮದೇವರ, ಶ್ರೀಮಾನ ನಾರಾಯಣನ ಸ್ವರೂಪಿ ನನ್ನ ಕಳಿ ನಾರಾಯಣ, ಮತ್ತು ಆತ ಶಕ್ತಿ ಪಾರ್ವತಿ ರೂಪಿಯಾದಂಥ ನನ್ನ ಮಾಯಮ್ಮನ ತಮ್ಮನಾಗಿ ಈ ಭೂಖಂಡದಲ್ಲಿ ಹಲವಾರು ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಆತ ಪರಶಿವನ ವಚನಕ್ಕೆ ಪಾತ್ರನಾಗಿ ಈ ಭೂಖಂಡ ಉದ್ಧಾರ ಮಾಡುವ ಸಲುವಾಗಿ, ಧರ್ಮವನ್ನು ಸ್ಥಾಪಿಸುವ ಸಲುವಾಗಿ ಮಾಳಿಂಗರಾಯನ ಸಲುವಾಗಿ 3 ಪಟ್ಟವನ್ನು ತಪ ಮಾಡಿ ಮಹಿಮಾ ಪುರುಷ ಸಿದ್ಧ ಮಾಳಿಂಗರಾಯನ ಶಿಷ್ಯನಾಗಿ ಪಡೆದುಕೊಂಡು ಸೂರ್ಯಚಂದ್ರವರಿಗೆ ಅಮರಾಗಿ ಉಳಿದಂಥ ನನ್ನ ಗುರು ಬೀರೇಶ್ವರ ಮತ್ತು ಮುತ್ಯ ಮಾಳಿಂಗರನ ಚರಣನನ್ನು ಹೃದಯ ಕಮಲದಲ್ಲಿ ಅರ್ಪಿಸಿಕೊಂಡು ಇವತ್ತಿಗೆ ಇಲ್ಲಿ ತಳೆವಾಡ ಗ್ರಾಮದಲ್ಲಿ ನನ್ನ ಮುತ್ಯ ಮಾಳಿಂಗರಾಯ ಮತ್ತು ಗುರು ಬೀರೇಶ್ವರ ವಾಸ ಮಾಡಿ ಸಕಲ ಎಲ್ಲ ಶರಣ ಭಕ್ತರಿಗೆ ಎಲ್ಲರಿಗೂ ಉದ್ಧಾರ ಮಾಡಿ ಮತ್ತು ಈ ಗ್ರಾಮಕ್ಕೆ ಮೂಲ ದೇವ ಅನಿಸ್ಕೊಂಡಂಥ ನನ್ನ ಗುರು ಶಿಷ್ಯರ ಚರಣಾದಿಗಳಿಗೆ ನನ್ನ ಶರಣೆಂದು ಇಲ್ಲಿ ನಮ್ಮ ಗುರುಮೂರ್ತಿ ಸ್ವರೂಪನಾಗಿದ್ದಂಥ ನಮ್ಮ ಮದಗುಂಡೆ ಮಹಾರಾಜರು ಹಲವಾರು ವರ್ಷದಿಂದ, ಯಾಕಂದರೆ ನೋಡ್ರಿ, ದಕ್ಷಿಣ ಸೊಲ್ಲಾಪುರ ಅಕ್ಕಲಕೋಟೆ ತಾಲೂಕು ಮತ್ತು ಸಂಗೊಳ್ಳಿ ಗ್ರಾಮದಿಂದ ಇಲ್ಲಿಗೆ ಬಂದು ಏನೋ ನಿಮ್ಮ ಮನಸ್ಸಿನಲ್ಲಿರುವಂಥ ಕಲ್ಮಶ ಎಲ್ಲ ತೊಳೆದು ಆತ್ಮಜ್ಞಾನವನ್ನು ತುಂಬುವ ಸಲುವಾಗಿ ಇಲ್ಲಿ ಅವರೊಂದು ಮಠವನ್ನು ಸ್ಥಾಪಿಸಿ, ಅವ್ರು ಯಾಕಂದರೆ
ಹಲವಾರು ದಿವಸ ನಾವು ನೋಡ್ಕೊತ ಬಂದೆವು. ಅವರು ಕೂಡ ನಾವು ಅವರು ಕೂಡಿ ಕೆಲವೇ ಹಾಡಿಕೆನೂ ಮಾಡೇವು. ಅವ್ರ ಮನಸ್ಸು ಹೆಂಗೆ ಅಂತ ಕೇಳಿದರೆ, ತುಪ್ಪಿದಾಗ ಕಸರು ಇರ್ತದೆ ಹೊರತು ಅವರು ಮನುಷ್ಯನಲ್ಲಿ ಕಸರಿಲ್ಲ, ಯಾವ ಭೇದಗಳನ್ನು ಇಲ್ಲ. ಅಟ್ಟು ಸ್ವಚ್ಛ ಮಾಳಿಂಗರಾಯ, ಅಮೋಘ ಸಿದ್ಧ, ಎಷ್ಟೋ ಕಲಗಾರ ಅದಾರ, ಒಂದು ಸಾವಿರಾರು ಕಲಗಾರ ಅದಾರ. ಎಲ್ಲರೂ ತಮ್ಮ ತಮ್ಮ ಕಲಾ ಮನೋರಂಜನೆ ಹೆಂಗೆ ಮಾಡ್ತಾರಂತ ಕೇಳಿದರೆ ಭೇದ ಭಾವ ಮೂಡಿಸಿಕೊಂಡು ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ? ದೇವರಲ್ಲಿ ಭೇದ ಇಲ್ಲ. ತಮ್ಮ ರೊಕ್ಕಿನ ಸಲುವಾಗಿ ಅವ ಹೆಚ್ಚ ಇವ ಹೆಚ್ಚ, ನಾ ಹಂಗೆ ನೀ ಹಿಂಗೆ ಮಾಡ್ಕೊಂಡು ಕಲಗಾರ ಎಷ್ಟೋ ಆಗಿ ಹೋಗ್ಯಾರ, ಇನ್ನೂ ಆಗ್ತಾರೆ. ಅದಕ್ಕೆ ಯಾಕಂದ್ರೆ ನಾವು ಮಠಮನ್ನಿ ಒಳಗೆ ಇನ್ನೂ ತಕ್ಕ ಯಾವ ಭೇದ ಭಾವಗಳೂ ಇಲ್ಲ. ಅರಕೇರಿ ಮಠಕ್ಕೂ ಇಲ್ಲ, ನಮ್ಮ ಹುಲಿಜಂತಿ ಮಠಕ್ಕೆ. ಯಾಕಂದ್ರೆ ಇದು ಮೂಲ ಮಠಗಳು, ಇವು ಪರಂಪರೆ ಬಂದಿದ್ದ ಮಠಗಳು, ವಂಶಿ ಪರಂಪರೆ ಮಠಗಳು. ಗುರು ಪರಂಪರೆ ಅಲ್ಲ, ವಂಶಿ ಪರಂಪರೆ ಬಂದಿದ್ದ ಮಠಗಳು. ಯಾಕಂದ್ರೆ ಇಲ್ಲಿ ಬಹಳ ಅನುಭಾವಿ ಅನನ್ಯ ಸಂಬಂಧ ಮಾಳಿಂಗರಾಯರಿಗೆ ಮತ್ತು ಅಮೋಘ ಸಿದ್ಧಗೆ. ಯಾಕಂದ್ರೆ ಕೈಲಾಸದಲ್ಲಿ ಇದ್ದವರು ಭೂಲೋಕದಾಗ ಬಂದವರು. ಭೂಲೋಕದಾಗ ಯಾಕೆ ಬಂದಾರ ಅಂತ ಕೇಳಿದರೆ ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬಂದವರು. ಹೆಂಗೆ ಸೂರ್ಯ ಚಂದ್ರ ಹೆಂಗೋ, ಹಗಲ ಸೂರ್ಯ ರಾತ್ರಿ ಚಂದ್ರು ಹೆಂಗವನ್ನು ನಮಗೆ ಬೆಳಗುತ್ತಾರೋ ಹಂಗೆ ಈ ಭೂಮಿನ ಬೆಳಗಲಕ್ಕ, ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಈ ಸಿದ್ಧಾಟಿಗೆ ಶಿವನುಡಿ ಧರ್ಮವನ್ನು ಈ ಭೂಮಿ ಮ್ಯಾಗ ಸ್ಥಾಪನೆಯನ್ನು ಮಾಡಿ ಅಂಥ ವಂಶದಲ್ಲಿ ನಾವು ಹುಟ್ಟೆವು. ಅಂಥ ಮಹಾತ್ಮರ ವಂಶದಲ್ಲಿ ನಾವು ಹುಟ್ಟೆವು. ಏನಾರೇ ಮಾಡಿ ತೋರಿಸ್ಬೇಕು ಅನ್ನೋದು ಭಾವ ಅವರಲ್ಲಿ ಇಟ್ಟುಕೊಂಡು ಈ ನಾಡಿಗೆ ಬಂದು ಒಂದು ದಿವ್ಯ ಜ್ಯೋತಿಯಾಗಿ ನಿಮಗೆ ಎಲ್ಲರಿಗೂ ಬೆಳಗಾಕತ್ತಿದ್ದಾರೆ. ಎಲ್ಲರೂ ತಿಳ್ಕೊಂಡು ಯಾಕತ್ ಕೇಳ್ರಿ, ನಾವು ಹಲವಾರು ವರ್ಷ ಕಡೆ ಇದೇ ಮಠದಾಗ 8 ದಿವಸ ವಸ್ತಿ ನಿಂತು ಹೋಗ್ಯಾವು. ಅವಾಗ ಇದೇ ನನ್ನ ಗುರು ಬೀರೇಶ್ವರಂದು ಮಾಳಿಂಗರಾಯನ ಮಠ 2-3 ಸಲ ಗುಡಿ ಕೆಡಿ ಕಟ್ಟಾರ. ಅವ್ರಿಗಿದ್ದು ಯಾಕೆ ಕಟ್ಟ್ಯಾರ? ಅದು ಯೋಗ ಇದ್ದಿದ್ದಿಲ್ಲ, ಈಗ ಯೋಗ ಬತ್ತು, ಅವಾಗ ಶುದ್ಧ ಆಯಿತು. ಅವಾಗ ಎಲ್ಲರೂ ಅಂತರಾತ್ಮಗೆ ಭಗವಂತ ಹೊಕ್ಕ, ಅವಾಗ ಭಗವಂತನ ವಸ್ತಿ ಇಲ್ಲಿ ಆಯಿತು ನೋಡ್ರಿ. ಅವಾಗ ಹೆಚ್ಚಳ್ತಿಲ್ಲಿ ಗುಡಿಗೆ ಭಾಳ ಮಂದಿ ಬರ್ತಿದ್ದಿಲ್ಲ, ಇಲ್ಲೇ ವಸ್ತಿ ಮಾಡಿ ಇಲ್ಲೇ ಮುಕ್ಕೋತಿದ್ದೆವು ನಾವು. ಬೆಳಗಾನ ಕತೆ ಹೇಳ್ತಿದ್ದೆವು, ಬೆಳಗಾನ ಕೇಳ್ತಿದ್ರು. ಎಲ್ಲ ಹಿರಿಯರು ಬಂದು ಕೇಳ್ತಿದ್ರು, ಅದಕ್ಕೆ ಒಳ್ಳೆ ಆನಂದ ಪಡಿತಿದ್ರು. ಯಾಕಂದ್ರೆ ಮೊದಲು ಪರಂಪರೆ ಇದ್ದಿದ್ದ ದೇವರಲ್ಲ, ಈ ತಿತ್ತಲಾಗಿ ಬಂದು ಇಲ್ಲಿ ಸ್ಥಾಪಿಸಿ ಇಲ್ಲಿ ಗುಡಿ ಗುಂಡಾರ ಕಟ್ಟಿಕೊಂಡು ಎಲ್ಲರೂ ಹೃದಯದಾಗ ಇಟ್ಟುಕೊಂಡಂಥ ಮಹಾತ್ಮರಿವರು. ಯಾಕಂದ್ರೆ ಈ ಭಗವಂತನ ತಂದು ಇಲ್ಲಿ ಇಟ್ಟುಕೊಂಡು ಇಂಥ ಭಕ್ತಿದಿಂದ ಎಲ್ಲರೂ ನೋಡ್ರಿ ಎಷ್ಟು ಶವಗ ಒಂದು ದೇವ ಶವ ಕೂಡದಂಗಾಗ್ಯದ. ಒಂದು ಯಾಕೆ ಅಂಥ ಜ್ಞಾನಾಮೃತನ ತುಂಬಿದ್ದಾರೆ ಮುತ್ಯಾರು ಬಂದಿಲ್ಲಿ, ಮೊದಲಿಟ್ಟಿದ್ದಿತ್ತಿಲ್ಲ. ಅದಕ್ಕೆ ಏನೋ ಅವರಿಗೆ ನಾವು ಕೂಡ ಏನೋ ಪುರಾಣ ವಾಕ್ಯಗಳನ್ನು ಭಾಳ ಅಮೃತಮಯಾಗಿ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಶರಣೆಂದ ಮಣಿದು ಮತ್ತು ಎಲ್ಲ ಇಲ್ಲಿ ಗುರು ಹಿರಿಯರು, ಸಣ್ಣವರು, ದೊಡ್ಡವರು, ನಮ್ಮ ಸೋದರಿಯವರು, ಆಯಿ ಮಾತಿಯರು ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳುತ್ತಾ, ಯಾಕಂದ್ರೆ ಅವರು ಪುರಾಣನ ಯಾಕೋ ಲಘು ನಾವು ಕೇಳಬೇಕು ಇನ್ನೊಟ್ಟು ವಾಕ್ಯ, ಯಾಕಂದ್ರೆ ಪದ ಕೇಳ್ಯವು, ಪುರಾಣ ಕೇಳಿಲ್ಲ. ಅದಕ್ಕೆ ಇನ್ನೊಟ್ಟು ಕೇಳಬೇಕಂತ ನಾವು ಬಂದವರು. ಯಾಕಂದ್ರೆ ನಮಗೀಗ ಭಾಳ ಒತ್ತಡದ. ನಾಳೆ ನೋಡ್ರಿ ದೀಪಾವಳಿ ಹಬ್ಬಕ್ಕೆ ಒಂದು 200 ಕ್ವಿಂಟಲ್ ಹಿಡಿದು 300 ಕ್ವಿಂಟಲ್ ತನಕ ದಾಸೋಗ ಮಾಡ್ತೇವೆ. ಅಲ್ಲಿ ಭಾಳ ಒಂದು ಮನೆಯಾಗಿ ನೋಡ್ರಿ, ಅಲ್ಲಿ ನಮ್ಮ ಮಹಾರಾಜರು ಅದಾರ, ಈಗ ಮಾಳಿಂಗರಾಯ ಮಹಾರಾಜರು ಮಠದಾಗ. ಅದು ಸಮಯ ಇಲ್ಲದ ಸಮಯದೊಳಗೆ ಕೂಡ ನಾವು ಇಲ್ಲಿ ಬಂದು ಹೋಗ್ಬೇಕಂತ ಆ ಭಗವಂತ ಮತ್ತು ನಮ್ಮ ಮದಗುಂಡ ಮಹಾರಾಜರ ವಾಕ್ಯ ಇಲ್ಲಿ ಕರೆಸಿದ್ದ ನಮಗೆ. ಅದಕ್ಕೆ ಭಾಳ ಒಳ್ಳೆ ಎಲ್ಲರೂ ಹೃದಯದಲ್ಲಿ ಮಹಾತ್ಮರು ಮಾಳಿಂಗರಾಯ ಮತ್ತು ನನ್ನ ಗುರು ಬೀರೇಶ್ವರು ನಿಮ್ಮ ಅಂತರಾತ್ಮದಲ್ಲಿ ವಾಸ ಆಗಿದ್ದಾರೆ. ಮತ್ತು ಇನ್ನಿಟ್ಟು ನಮ್ಮ ಅಮೋಘ ಸಿದ್ಧ ಮತ್ತು ಮಕ್ಕಣಾಪುರ ಸೋಮಲಿಂಗಾದರೂ ಕೂಡ ನಿಮ್ಮಲ್ಲಿ ವಾಸ ಆಗಿದ್ದಾರೆ. ಯಾರಲ್ಲಿ ಭೇದಿಲ್ಲ, ಭಾವಿಲ್ಲ. ಹೆಂಗೆ
ಈ ಭೂಮಿ ಮ್ಯಾಗ ಎಲ್ಲರೂ ಸಿದ್ಧರು, ನಿರ್ಮಾಳ ಸಿದ್ಧರದಾರ. ಆ ಸಿದ್ಧರನ್ನ ನೀವು ಹಾರಿಸಿಕೊಂಡು ನಡ್ಕೊಂಡು ಪಡ್ಕೊಂಡು ಹೋಗ್ರಿ. ನಿಮ್ಮನ್ನು ಯಾವಾಗಾದರೂ ಮಧ್ಯಾಹ್ನ ರಾತ್ರಿ ನಿಮ್ಮ ಕನಸಿನಾಗ ಸುದ್ದ ಯಾವ ರೂಪದಾಗರೆ ಬಂದು ನಿಮ್ಮ ಸಂಕಟನ ಭಗವಂತ ದೂರ ಮಾಡ್ತಾನಂತ ನಾನು ಪದೇ ಪದೇ ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ನೋಡ್ರಿ, ಸಮಯ ಹೆಂಗಿರ್ತದೆ. ಮಾಳಿಂಗರಾಯರು ಎಲ್ಲಿ ಹೊಂಟಿದ್ರು ಅದಕ್ಕೆ ನಾವು ಹೇಳ್ತೇವೆ. ಮಾಳಿಂಗರಾಯರು ಕುರಿ ಕಾಯ್ತಿದ್ರು, ಭಾಳಷ್ಟು ಕುರಿ ಇದ್ದು ನೋಡ್ರಿ, ಹೇಳ್ತೇವೆ ನಾವು. ಹೆಂಗೆ ಕಥೆ ಒಳಗೆ ಬರ್ತದೆ, ಪುರಾಣದೊಳಗೆ ಬರ್ತದೆ. ಮಾಳಿಂಗರಾಯರು ಬಣ್ಣಿಗೆ 1000 ಭಾಗ್ಯ ಕಾಯ್ತಿದ್ರು. ಎಷ್ಟು? ಒಂದು ಬಣ್ಣಿಗೆ 1000 ಭಾಗ್ಯ, ಬಣ್ಣಿಗೆ 1,000. ಎಷ್ಟಂದ್ರೆ 7 ಥರದ ಬಣ್ಣ ಇರ್ತದೆ ಕುರಿಗೆ. 7,000 ಕುರಿ ಕಾಯ್ತಿದ್ರು. ನಾವು ಹೇಳ್ತೇವೆ, ಕತೆ ಭಾಳ ಚಂದ ಹೇಳ್ತೇವೆ. ಅದಕ್ಕೆ ಅವರು ಕುರಿ ಕಾಯ್ತಾರಂತ ನಾವು ಕುರಿ ಕಾಯ್ತೇವೆ. ಎಂಥ ಕುರಿ ಕಾಯ್ತಾನು? ಅದಕ್ಕೆ ಮಾಳಿಂಗರಾಯರು ಕುರಿ ಎಂಥವು ಕಾಯ್ದಾರಂದ್ರೆ, ಧ್ಯೇಯ ಎಂಬುದು ದೊಡ್ಡಿ ಮಾಡ್ಯಾರ, ಭಾವ ಎಂಬುದು ಬಡಿಗೆ ಹಿಡ್ದಾರ, ಧರ್ಮ ಎನ್ನುವುದು ಕುರಿ ಕಾಯ್ದಾರ, ಮಮಕಾರ ಅನ್ನೋದು ಮರಿ ಉಳಿಸ್ಯಾರ, ಮನಸ್ಸ ಎಂಬುದು ಬಾರಿಗೆ ಮಾಡ್ಯಾರ, ಕನಿಟ್ಟಿ ಎಂಬುದು ಕಸ ಹೊಡೆದಾರ, ಕೊಟ್ಟೆ ಅನ್ನೋದು ಬುಟ್ಟಿ ತುಂಬ್ಯಾರ. ನೋಡಿ ಎಂಥವು. ನಾವು ಕಾಯಿ ಕುರಿನೇ ಬೇರೆ, ಅವ್ರು ಕಾಯ್ದಿದ್ದು ಕುರಿನೇ ಬೇರೆ. ಧರ್ಮ ಅನ್ನೋದು ಕುರಿ ಕಾಯ್ದಾರ ಅವರು. ಮಾಳಿಂಗರಾಯರು ಭಾಳ ಕುರಿ ಕಾಯ್ದಾರಂತ ನಾವು ಭಾಳಷ್ಟು ಕುರಿ ಮಾಡಿ ಅವ್ರಂಗೆ ನಾವು ಪಟಕ ಸುತ್ತಕೊಂಡು ಬಡಿಗೆ ಹಿಡ್ಕೊಂಡು ನಾವು ಕುರಿ ಕಾಯ್ತೇವೆ. ಕಾಯಿರಿ, ಧರ್ಮ ಎಂದದ ಕುರಿ ಕಾಯಿರಿ. ನಿಮ್ಗೆ ಭಗವಂತ ಯಾವತ್ತು ನಿಮ್ಗೆ ಪದೇ ಪದೇ ಬಂದು ಮಧ್ಯರಾತ್ರಿ ಒಳಗೆ ನಿಮ್ಗೆ ಬಂದು ಕಾಪಾಡ್ತಾನೆ ಕುರಿ ಕಾಯವರಿಗೆ ಅಂತ ನಾನು ಪದೇ ಪದೇ ಹೇಳಿ. ಅದಕ್ಕೆ ಮಾಳಿಂಗರಾಯರು ಒಮ್ಮೆ ಏನಾಗಿತ್ತು, ಮುಳ್ಳು ಕಡಿದು ದೊಡ್ಡಿ ಹಾಕ್ತಿದ್ರು. ಎಲ್ಲಿ? ಶಿರುಡೋಣ ಮತ್ತು ಹುಲಿಜಂತಿ ನಡು ಒಂದು ಬೊಂಬು ಹಳ್ಳ ಅಂತ ಬರ್ತದೆ. ಹಾಲು ಹಳ್ಳಕ್ಕೆ ಬೊಂಬು ಹಳ್ಳ ಅಂತಾರೆ. ಬೊಂಬು ಒತ್ತ ಬೊಂಬು ಹಳ್ಳ. ಅದಕ್ಕೆ ಬ್ಯಾಸ್ಗಿ ದಿನ ಇತ್ತು, ಆಷಾಢ ಶುರು ಆಗಿತ್ತು. ಮುಳ್ಳು ಕಡಿದು ಮಾಳಿಂಗರಾಯರು ದೊಡ್ಡಿ ಹಾಕ್ತಿದ್ರು ಹಳ್ಳದಾಗ. ಆತ ಪರಿಶಿವ ಸಂಚಾರ ಮಾಡ್ಕೋತ 14 ಲೋಕ ಸಂಚಾರ ಮಾಡ್ಕೋತ ಎಲ್ಲಿ ಬಂದರು? ಭೂಖಂಡದಾಗ ಬಂದರು. ಮಾಳಿಂಗರಾಯ ಭಾಳ ಪರಮ ಭಕ್ತ. ಯಾರ್ದು? ಆತ ಪರಿಶಿವಂದು. ಅವಾಗ ದೇವರು ನೋಡಿದ್ರು, ಮಾಳಿಂಗರಾಯ ಏನೋ ಮಾಡ್ತಾನಲ್ಲ ಇಲ್ಲಿ ಹಳದಾಗ. ಆವಾಗ ಒಂದು ಮಾಯಾ ರೂಪ ತಗೊಂಡು ಹೋಗಿದ್ರು ಕೂಡ ಮಾಳಿಂಗರಾಯ ಗುರುತು ಹಿಡ್ದ. ಹೋಗಿ ಚರಣ ದೀರ್ಘದಂಡ ಹೊಂದಿ ನಮಸ್ಕಾರ ಮಾಡ್ದ, ಗುರುತು ಹಿಡ್ದ. ಆವಾಗ ಮನಸ್ಸಿಗೆ ಸಂತೋಷ ಆಯಿತು. ಏನು ಮಾಡ್ತೀವಿ ಮಗನೇ? ಯಪ್ಪ, ಬಿಸಿಲದಲ್ಲಿ ಬೀಚಗುಂತಿ ಮೇಲೆ ಇಲ್ಲಿ ದೊಡ್ಡಿ ಹಾಕ್ತೀನಿ, ತಂಪಿನ ಜಾಗದ. ಅವಾಗ ಹೇಳ್ತಾನೆ ಭಗವಂತ, ಏನು ಮಳೆ ಆಗೋದು ಇಂದಂದ್ರೆ ಇಂದ, ನಾಳೆ ಆಗೋದಂದ್ರೆ ನಾಳೆ, ಹಂಗಂಗೆ ಬಂದವ. ಹಳ್ಳ ಬತ್ತಂದ್ರೆ ಹರ್ಕೊಂಡು ಹೋಗ್ತೇನೋ, ಹೊಳಿ ಇದ್ದಂಗೆ ಹಳ್ಳದ ಅಂತ ಕೇಳ್ತಿದ್ದ ಆತ ಪರಿಶಿವ. ಯಪ್ಪ, 3 ತಿಂಗಳ ಮಳೆ ಇಲ್ಲ ಈ ಭೂಖಂಡದಾಗ ಅಂತ ಹೇಳ್ದ. ಯಾರು ಹೇಳ್ತಾರೆ? ಮಾಳಿಂಗರಾಯರು ಹೇಳ್ತಾರೆ. ಯಾರಿಗೆ? 14 ಲೋಕದ ಒಡೆಯನಿಗೆ, ಚರಾಚರನೇ ನಿರ್ಮಾಣ ಮಾಡಿದಂಥ ಆತ ಪರಿಶಿವನಿಗೆ ಮಾಳಿಂಗರಾಯ ಹೇಳ್ತಾನೆಪ್ಪ, ಇನ್ನೂ 3 ತಿಂಗಳಿಗೆ ಭೂಲೋಕದಾಗ ಮಳೆ ಇಲ್ಲ. ಭಗವಂತನ ಹೆಂಗಾಗಿರ್ಬೇಕು ಅಲ್ಲೋ? ಎಲ್ಲಾನು ಸಕಲ ಚರಾಚರಿ ನನ್ನ ಕೈಯಾಗದೆ, ನೀ ಹ್ಯಾಂಗೆ ಹೇಳ್ತಪ್ಪ? ಎಲ್ಲಾನು ನನ್ನ ಕೈಯಾಗಿದ್ದೀರಪ್ಪ, ಮಾತ್ರ ಇನ್ನೂ 3 ತಿಂಗಳು ಮಳೆ ಇಲ್ಲ. ಅವಾಗ ಸಿಟ್ಟು ಬತ್ತು ಆತ ಪರಶಿವನಿಗೆ. ಹಾದ ಕೈಲಾಸಕ್ಕೆ ಹೋಗಿ ಮೇಘರಾಜಗೆ ಕರಿತಾನಲ್ವ. ಮೇಘರಾಜ ಅಂದ, ಯಾಕೆಪ್ಪ? 3 ದಿನದಾಗ ಹೋಗ್ಬೇಕು ಭೌಲೋಕದಾಗ ಅಂತ ಹೇಳಿಬಿಟ್ಟ. ಅವಾಗ ಮೇಘರಾಜ ಹೇಳ್ತಾನೆಪ್ಪ ಅಂದ, ಎಲ್ಲ ದಿಕ್ಕುಪಾಲಾಗಿ ಹೋಗ್ಯದ, ಇದನ್ನು ಮಟ್ಟಿ ಹೂಡಿ ದಾ ಅನ್ಬೇಕಾಗಿದ್ರೆ ಸಿಡಿಲ ಮಿಂಚ ಗದ್ದರಣಿ ಇದೆಲ್ಲ ವಾಯು ಎಲ್ಲರೂ ಒಂದೊಂದೊಂದೊಂದು ದಿಕ್ಕಿಗೆ ಹೋಗಿಬಿಟ್ಟಾರೆ. ಎಲ್ಲರಿಗೆ ಕೂಡಿಸ್ಬೇಕಾಗಿದೆ. ನನಗೊಂದು 2-3 ತಿಂಗಳ ಅವಕಾಶ ಬೇಕು ನೋಡಿ ಅಂದಾಗ, ಅದು ನನಗೆ ಗುರ್ತಿಲ್ಲ. ಆದಷ್ಟು ಹೋಗಿ ನನ್ನ ಮಾತು ಕೇಳಬೇಕಂದ. ಹಿಂದೆ ಆಯ್ತು ಅಂದ್ರೆ ನಾಳೆಗೆ ಹೋಗ್ತೀನಪ್ಪ. ಅವೆಲ್ಲ ನನ್ನ ಕೈಯಾಗಿಲ್ಲಲ್ಲ. ಇವತ್ತಿಗೆಲ್ಲ ಸಜ್ಜು ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಆಯ್ತು ಅಂದ್ರೆ ಹೋಗ್ತೀನಿ, ಇಲ್ಲಾಂದ್ರೆ 3 ತಿಂಗಳು ಬೇಕು ನೋಡಂದ. ಅಂದು ಪರಮಾತ್ಮ ಇಟ್ಟು ಹೇಳಿ ಮತ್ತೆ ತನ್ನ ಸೃಷ್ಟಿ ಸಂಚಾರಕ್ಕೆ ಹೋಗಿಬಿಟ್ಟ. ಮುಂದೆ ಇವ ಸಂಚಾರ ಮಾಡ್ಕೋತ ಮತ್ತೊಮ್ಮೆ ಭೂಖಂಡದಾಗ ಬರುವುದರಾಗಿ ಎಲ್ಲಿ ಬೀಜಗುಂತಿ ಮೇಲೆ ದೊಡ್ಡಿ ಹಾಕ್ತಿದ್ದ ಮಾಳಿಂಗರಾಯರು. ಅವಾಗ ಭಗವಂತಗೆ ಏನಾಗಿತ್ತು? ಇಷ್ಟೆಲ್ಲ ಮಾಡಿದ್ರೆ 3 ದಿನ ಆದಂಗಾಗಿತ್ತು. 3 ತಿಂಗಳಾಗ್ಯದ.
ಅದಕ್ಕೆ ಮಾಳಿಂಗರಾಯರು ಇಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡಿ ಹಾಕ್ತಿದ್ರು. ಅವಾಗ ಮತ್ತೆ ಬಂದು ಕೇಳ್ತಾನೆ, ಏನು ಮಾಡಕತ್ತಪ್ಪ? ಯಪ್ಪ ಇನ್ನು 3 ದಿನದಾಗ ಮಳೆ ಬರುತ್ತದೆ, ಅದಕ್ಕೆ ದೊಡ್ಡಿ ಹಾಕ್ಲಕತ್ತೀನಿ. ಅಲ್ಲಿ ಹಳದಾಗ ನೀರು ಬರ್ತಾವಲ್ಲ. ಅಲ್ಲೋ, ನಾನು ನಿನ್ನೆ ಕೇಳಿ ಬಂದೀನಿ ಮೇಘರಾಜಾಗ, 3 ತಿಂಗಳು ಹೋಗೋದು ಆಗೋದಿಲ್ಲ ಅಂತ ಹೇಳಿಬಿಟ್ಟನ, ಮತ್ತು 3 ದಿನದಾಗ ಮಳೆ ಆಗ್ತದೆ ಅಂತ ಹೇಳ್ತಿ, ನೀ ಎಂಥವಪ್ಪ? ಇಲ್ಲಪ್ಪ 3 ದಿನದಾಗ ಸಾಕಷ್ಟು ಮಳೆ ಆಗ್ತದೆ ಅಂತ ಹೇಳಿಬಿಟ್ಟು. ಆಗಲಿಲ್ಲ ಅಂದ್ರೆ ಹೆಂಗೆ? ಆಗಲಿಲ್ಲ ಅಂದ್ರೆ ಹಾಲು ಮತ್ತು ಧರ್ಮ ಅನ್ನೋದು ನಾಶ ಮಾಡಿಬಿಡು. ಸಿದ್ಧಾಟಿಗೆನು ಶಬ್ದ ಸುಟ್ಟು ಬಿಡು ಅಂದ. ನೋಡ್ರಿ ಎಂಥ ಮಾಳಿಂಗರಾಯರು. ಕರಿ ಕಂಬಳಿ ಧರ್ಮರು ಸಿದ್ಧಾಟಿಕೆ ಮಾಡುವಂಥ ಶಕ್ತಿ ಇವತ್ತು ನಾಶ ಮಾಡಿಬಿಡು. ಇಲ್ಲಾಂದ್ರೆ 3 ದಿನದಾಗ ಮಳೆ ಆಗಲಿಲ್ಲ ಅಂದ್ರೆ ಈ ಭೂಲೋಕದಾಗ ಎಲ್ಲ ನಿನ್ನ ಕೈಗಾದಲ್ಲಪ್ಪ ಅಂದ. ಆವಾಗ ಪರಶುವನಿಗೆ ಏನಾಯ್ತು, ಚರನೇ ಉರ್ದಂಗೆ ಆಗಿಬಿಡ್ತು. ಹೊಳ್ಳಿ ಹೋಗಿಬಿಟ್ಟ. ಹೋಗಿ ಮೇಘರಾಜ ಕರಿತಾನ, ಅಲೋ ಮೇಘರಾಜ 3 ತಿಂಗಳು ಮಾತ್ರ ಮರ್ತ್ಯಾಕೆ ಹೋಗಬೇಡ ಅಂದ. ಅವಾಗ ಮೇಘರಾಜ ಎಲ್ಲ ಹುಡ್ಕೊಂಡು ನಿಂತಾನ. ಇನ್ನು ಭಗವಂತನ ಆಜ್ಞೆ ತೊಗೊಂಡು ಹೋಗೋದಷ್ಟೇ ಉಳ್ದದ. ಅವಾಗ ಹೇಳ್ತಾನ, ಇದು ಯಪ್ಪ ನೀ ಬ್ಯಾಡ ಅಂದ್ರೆ ಬಿಡ್ತೀನಿ, ಹೋಗ್ಲಿಕ್ಕಂದ್ರೆ 3 ತಿಂಗಳದಾಗ ಎಲ್ಲ ನಾಶ ಆಗಿ ಹೋಗ್ತದೆ. ನಾನು ಏನು ಕೂಡಿಸ್ಕೊಂಡು ನಿಂತೀನಲ್ಲಿ ಇದು ಎಲ್ಲ ಚಿತ್ರಾಗಿ ಹೋಗ್ತದೆ. ಮತ್ತೆ ಕೂಡಿಸ್ಬೇಕಾದ್ರೆ ಮತ್ತೆ 3 ತಿಂಗಳು ಹೋಗ್ತದೆ. 3 ತಿಂಗಳಿಗೆ 6 ತಿಂಗಳು ಹೋಗ್ತದೆ ನೋಡಪ್ಪ, ಅದ್ರ ಗ್ಯಾರಂಟಿನ ಕೊಡಂಗಲ್ಲ ಅಂದ. ಅವಾಗ ಭಗವಂತನ ಹಂಗಾಮೇ 3 ತಿಂಗಳು ಇರ್ತದೆ ಮಳೆದು, ಮತ್ತು ಇದು 3 ತಿಂಗಳದಾಗ 6 ತಿಂಗಳು ಹೋಗ್ತದೆ. ನಂದು ಖರೆ ಆಗಂಗಲ್ಲ, ನಂದು ಅವಂದು ಖರೆ ಆಗೋದಲ್ಲ. 6 ತಿಂಗಳದಾಗ ಈ ಭೂಮಿ ಮ್ಯಾಗನ ಪರಿಚಯ ಹಾಕುಳಿತಾರೆ, ಎಲ್ಲ ಹಂಗಾಮನೇ ಹೋಗಿಬಿಡ್ತಂದ್ರೆ ಮಳೆ ಹಂಗಾಮ. ಯಾಕಂದ್ರೆ ನಾವು ಉಗಾದಿ ಟೈಮ್ದಾಗ ಏನು ಜೋಳ ಬಿತ್ತಲಕ್ಕೆ ಬರ್ತದೇನ್ರಿ? ಇಲ್ಲ. ಬಿತ್ತು ಟೈಮ್ದಾಗ ಬಿತ್ತಬೇಕು, ಬಿತ್ತು ಟೈಮ್ದಾಗ ನಮ್ಮ ಮುಂಗಾರು ಹಾಕಬೇಕು. ಅವಾಗ ಭಗವಂತ ತಿಳ್ಕೊಂಡ, ಇನ್ನು ಆ ಒಬ್ಬ ಮಾಳಿಂಗರನ ಸಲುವಾಗಿ ಎಲ್ಲ ಲೋಕದ ಪರಿಚಯನೇ ಎಲ್ಲ ನಾನು ಹಾಳು ಮಾಡಬೇಕಾಗ್ತದಲ್ಲ, ಅದಕ್ಕೆ ಹೋದ್ರೆ ಹೋಗಪ್ಪ, ಆ ಮಾಳಿಂಗರಿಗೆ ಜಯ ಆಗಲಿ, ಹಾಲು ಮತ್ತು ಕೀರ್ತಿ ಮರ್ತಿ ಲೋಕದ ಬೆಳಗಲಿ ಅಂತ ಹೇಳಿಬಿಟ್ಟ.